ಅಧ್ಯಾಯ 29. ಬಳಿಕ ಯಾಕೋಬನು ಪ್ರಯಾಣವನ್ನು ಮುಂದುವರಿಸುತ್ತಾ ಮೂಡಣದವರ ನಾಡಿಗೆ ಬಂದನು. ಕೂಡಲೇ ಅವನಿಗೆ ಆ ಅಡವಿಯಲ್ಲಿ ಬಾವಿಯೊಂದು ಕಾಣಿಸಿತು. ಅದರ ಬಳಿ 3 ಕುರಿ ಹಿಂಡು ಮಲಗಿದ್ದವು. ಕುರಿಗಳನ್ನು ನೀರು ಕುಡಿಸುವುದಕ್ಕಾಗಿ ಆ ಬಾವಿಗೆ ಹೊಡೆದುಕೊಂಡು ಬರುವುದು ವಾಡಿಕೆ. ಬಾವಿಯ ಮೇಲೆ ಮುಚ್ಚಿದ್ದ ಕಲ್ಲು ದೊಡ್ಡದಾಗಿತ್ತು. ಹಿಂಡುಗಳೆಲ್ಲ ಅಲ್ಲಿ ಕೂಡಿದ್ದಾಗ ಕಾಯುವವರು ಬಾವಿಯ ಮೇಲೆ ಮುಚ್ಚಿದ್ದ ಕಲ್ಲನ್ನು ಸರಿಸಿ ಕುರಿಗಳಿಗೆ ನೀರು ಕುಡಿಸಿ ಮತ್ತೆ ಕಲ್ಲನ್ನು ಬಾವಿಯ ಮೇಲೆ ಮುಚ್ಚುತ್ತಿದ್ದರು. ಯಾಕೋಬನು ಅವರಿಗೆ, ಏನ್ರಪ್ಪ, ನೀವು ಯಾವ ಊರಿನವರು ಎಂದು ವಿಚಾರಿಸಿದನು. ಅವರು, ನಾವು ಕಾರಾನ್ ಊರಿನವರು ಎಂದರು. ನಾಹೋರನ ಮಗ ಲಾಬಾನರನ್ನು ಬಲ್ಲಿರಾ ಎಂದು ಕೇಳಿದ್ದಕ್ಕೆ ಬಲ್ಲೆವು ಎಂದು ಉತ್ತರ ಕೊಟ್ಟರು. ಅವರು, ಆರೋಗ್ಯವೇ ಎಂದು ಕೇಳಲು ಅವರು, ಹೌದು, ಆರೋಗ್ಯ. ಅಗೋ, ಅವರ ಮಗಳು ರಾಖೇಲಳು ಕುರಿಗಳ ಸಂಗಡ ಬರುತ್ತಿದ್ದಾಳೆ ಎಂದರು. ಯಾಕೋಬನು, ಇನ್ನೂ ಬಹಳ ಹೊತ್ತು ಇದೆ, ಕುರಿಗಳನ್ನು ಒಟ್ಟುಗೂಡಿಸುವ ಸಮಯ ಆಗಿಲ್ಲ, ನೀರು ಕುಡಿಸಿ ಅವುಗಳನ್ನು ಮೇಯಿಸಬಾರದೇಕೆ ಎಂದನು. ಅವರು, ಇಲ್ಲ, ಕುರಿಗಾಹಿಗಳೆಲ್ಲ ಒಂದುಗೂಡಿ ಬಾವಿಯ ಮೇಲೆ ಮುಚ್ಚಿರುವ ಕಲ್ಲನ್ನು ತೆಗೆಯುವ ತನಕ ಕುಡಿಸಕೂಡದು. ಅನಂತರ ಕುರಿಗಳಿಗೆ ನೀರು ಕುಡಿಸುತ್ತೇವೆ ಎಂದರು. ಯಾಕೋಬನು ಅವರೊಂದಿಗೆ ಮಾತಾಡುತ್ತಾ ಇರುವಾಗಲೇ ಕುರಿಗಾಹಿ ರಾಖೇಲಳು ತನ್ನ ತಂದೆಯ ಕುರಿಗಳನ್ನು ಹೊಡೆದುಕೊಂಡು ಅಲ್ಲಿಗೆ ಬಂದಳು. ತನ್ನ ಸೋದರ ಮಾವ ಲಾಬಾನನ ಮಗಳಾದ ಆ ರಾಖೇಲಳನ್ನು ಅವನ ಕುರಿಗಳನ್ನು ಕಂಡ ಕೂಡಲೇ ಯಾಕೋಬನು ಬಾವಿಯ ಹತ್ತಿರಕ್ಕೆ ಹೋಗಿ ಅದರ ಮೇಲಿದ್ದ ಕಲ್ಲನ್ನು ಸರಿಸಿ ಸೋದರ ಮಾವನ ಆ ಕುರಿಗಳಿಗೆ ನೀರು ಕುಡಿಸಿದನು. ಅನಂತರ ರಾಖೇಲಳಿಗೆ ಮುದ್ದಿಟ್ಟನು. ಸಂತೋಷ ಉಕ್ಕಿ ಬಂದು ಗಟ್ಟಿಯಾಗಿ ಅತ್ತನು. ತಾನು ಆಕೆಯ ತಂದೆಗೆ ಸೋದರಳಿಯ ರಬೇಕಳ ಮಗ ಎಂದು ತಿಳಿಸಿದನು. ರಾಖೇಲಳು ಕೂಡಲೇ ಓಡಿ ಹೋಗಿ ತನ್ನ ತಂದೆಗೆ ಸಮಾಚಾರ ಮುಟ್ಟಿಸಿದಳು. ಲಾಬಾನನು ತನ್ನ ಸೋದರಳಿಯ ಬಂದ ಸುದ್ದಿಯನ್ನು ಕೇಳಿ ಅವನನ್ನು ಎದುರುಗೊಳ್ಳಲು ಓಡಿ ಬಂದನು. ಯಾಕೋಬನನ್ನು ಅಪ್ಪಿಕೊಂಡು ಮುದ್ದಿಟ್ಟು ಮನೆಗೆ ಕರೆದುಕೊಂಡು ಹೋದನು. ನಡೆದ ಸಂಗತಿಗಳನ್ನೆಲ್ಲ ಯಾಕೋಬನು ಲಾಬಾನನಿಗೆ ತಿಳಿಸಿದನು. ಲಾಬಾನನು, ನಿಜವಾಗಿಯೂ ನೀನು ನನ್ನ ರಕ್ತ ಸಂಬಂಧಿ ಎಂದನು. ಅವನೊಂದಿಗೆ ಯಾಕೋಬನು 1 ತಿಂಗಳವರೆಗೂ ವಾಸ ಮಾಡಿದನು. ಆ ಬಳಿಕ ಲಾಬಾನನು ಯಾಕೋಬನಿಗೆ, ನೀನು ನನ್ನ ಸಂಬಂಧಿ ಎಂದ ಮಾತ್ರಕ್ಕೆ ಬಿಟ್ಟಿ ಸೇವೆ ಮಾಡಿಸಿಕೊಳ್ಳುವುದು ಸರಿಯಲ್ಲ. ನಿನ್ನ ಕೆಲಸಕ್ಕೆ ಏನು ಸಂಬಳ ಕೊಡಲಿ ಹೇಳು ಎಂದು ಕೇಳಿದನು. ಲಾಬಾನನಿಗೆ 2 ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಖೇಲ್. ಲೇಯಾ ಹೊಳಪಿನ ಕಣ್ಣಿನವಳು, ರಾಖೇಲಳಾದರೋ ರೂಪವತಿ, ಲಾವಣ್ಯವತಿ. ಯಾಕೋಬನಿಗೆ ರಾಖೇಲಳ ಮೇಲೆ ಪ್ರೀತಿ ಎಂತಲೇ, ನಿಮ್ಮ ಕಿರಿಯ ಮಗಳು ರಾಖೇಲಳಿಗೋಸ್ಕರ ನಿಮ್ಮಲ್ಲಿ 7 ವರ್ಷ ಸೇವೆ ಮಾಡುತ್ತೇನೆ ಎಂದು ಹೇಳಿದನು. ಲಾಬಾನನು ಆಕೆಯನ್ನು ಬೇರೆ ಒಬ್ಬನಿಗೆ ಕೊಡುವುದಕ್ಕಿಂತ ನಿನಗೆ ಕೊಡುವುದೇ ಲೇಸು, ನನ್ನಲ್ಲೇ ತಂಗಿರು ಎಂದನು. ಅಂತೆಯೇ ಯಾಕೋಬನು ರಾಖೇಲಳಿಗಾಗಿ 7 ವರ್ಷ ಸೇವೆ ಮಾಡಿದನು. ಆಕೆಯ ಮೇಲೆ ಅವನಿಗೆ ಬಹಳ ಪ್ರೀತಿ ಇದ್ದುದರಿಂದ ಅದು ಅವನಿಗೆ ಕೇವಲ ಕೆಲವೇ ದಿನಗಳಂತೆ ಕಾಣಿಸಿತು. ತರುವಾಯ ಯಾಕೋಬನು ಲಾಬಾನನಿಗೆ, ನನ್ನ ಸೇವಾವಧಿ ಮುಗಿಯಿತು, ಆಕೆ ನನ್ನ ಹೆಂಡತಿ ಆಗುವಂತೆ ನನ್ನ ಸ್ವಾಧೀನಕ್ಕೆ ಕೊಡಿ ಎಂದು ಕೇಳಿದನು. ಆಗ ಲಾಬಾನನು ಊರಿನವರನ್ನೆಲ್ಲ ಕರೆಸಿ ಔತಣವನ್ನು ಏರ್ಪಡಿಸಿದನು. ರಾತ್ರಿಯಾದಾಗ ತನ್ನ ಹಿರಿಯ ಮಗಳು ಲೇಯಳನ್ನೇ ಯಾಕೋಬನ ಬಳಿಗೆ ಕರೆತಂದನು. ಯಾಕೋಬನು ಆಕೆಯನ್ನು ಕೂಡಿದನು. ಆ ಹೆಣ್ಣು ಲೇಯಳೆಂದು ಯಾಕೋಬನಿಗೆ ಬೆಳಗ್ಗೆ ತಿಳಿಯಿತು. ಅವನು ಲಾಬಾನನಿಗೆ, ನೀನು ನನಗೇಕೆ ಹೀಗೆ ಮಾಡಿದಿರಿ? ರಾಖೇಲಳಿಗಾಗಿ ಅಲ್ಲವೇ ನಾನು ನಿಮಗೆ ಸೇವೆ ಮಾಡಿದ್ದು? ನನಗೆ ಮೋಸ ಮಾಡಿದ್ದೇಕೆ ಎಂದು ಕೇಳಿದನು. ಅದಕ್ಕೆ ಲಾಬಾನನು, ಹಿರಿಯ ಮಗಳನ್ನು ಇರಿಸಿಕೊಂಡು ಕಿರಿಯ ಮಗಳನ್ನು ಮದುವೆ ಮಾಡಿಕೊಡುವುದು ನಮ್ಮ ನಾಡಿನ ಪದ್ಧತಿಯಲ್ಲ. ಹಿರಿಯಳೊಡನೆ ಮದುವೆ ವಾರವನ್ನು ಕಳೆದು ಬಿಡು. ಅನಂತರ ಕಿರಿಯ ಮಗಳನ್ನು ನಿನಗೆ ಕೊಡುತ್ತೇನೆ. ಅವಳಿಗೋಸ್ಕರ ನೀನು ಇನ್ನೂ 7 ವರ್ಷ ಸೇವೆ ಮಾಡುವಿಯಂತೆ ಎಂದನು.
ಯಾಕೋಬನು ಅದಕ್ಕೆ ಒಪ್ಪಿ ಹಿರಿಯವಳೊಂದಿಗೆ ಮದುವೆಯ ವಾರವನ್ನು ಕಳೆದನು. ಬಳಿಕ ಲಾಬಾನನು ತನ್ನ ಮಗಳು ರಾಖೇಲಳನ್ನು ಯಾಕೋಬನಿಗೆ ಹೆಂಡತಿಯಾಗಿ ಕೊಟ್ಟನು. ಯಾಕೋಬನು ರಾಖೇಲಳನ್ನು ಕೂಡಿದನು. ಆಕೆಯನ್ನು ಲೇಯಳಿಗಿಂತ ಹೆಚ್ಚಾಗಿ ಪ್ರೀತಿಸಿದನು. ಆಕೆಗೋಸ್ಕರ ಲಾಬಾನನ ಬಳಿ ಇನ್ನೂ 7 ವರ್ಷ ಸೇವೆ ಮಾಡಿದನು. ಹೀಗಿರಲು ಲೇಯಳ ಬಗ್ಗೆ ಯಾಕೋಬನಿಗೆ ಉದಾಸೀನ ಉಂಟಾಯಿತು. ಇದನ್ನು ಕಂಡು ಸರ್ವೇಶ್ವರ ಸ್ವಾಮಿ ಆಕೆಗೆ ತಾಯ್ತನವನ್ನು ಅನುಗ್ರಹಿಸಿದರು. ರಾಖೇಲಳು ಬಂಜೆಯಾಗೇ ಉಳಿದಳು. ಲೇಯಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತಳು. ಸರ್ವೇಶ್ವರ ನನ್ನ ದೀನಸ್ಥಿತಿಯನ್ನು ನೋಡಿದ್ದಾರೆ. ಇನ್ನು ಮುಂದೆ ಗಂಡ ನನ್ನನ್ನು ಪ್ರೀತಿಸುತ್ತಾನೆ ಎಂದುಕೊಂಡು ಆ ಮಗುವಿಗೆ ರೂಬೇನ್ ಎಂದು ಹೆಸರಿಟ್ಟಳು. ಆಕೆ ಇನ್ನೊಮ್ಮೆ ಗರ್ಭಿಣಿಯಾಗಿ ಗಂಡು ಮಗುವನ್ನೇ ಹೆತ್ತಳು. ನಾನು ಗಂಡನ ಅಲಕ್ಷ್ಯಕ್ಕೆ ಗುರಿಯಾದೆ. ಇದನ್ನು ತಿಳಿದೆ ಸರ್ವೇಶ್ವರ ನನಗೆ ಈ ಮಗನನ್ನು ದಯಪಾಲಿಸಿದರು ಎಂದು ಹೇಳಿ ಆ ಮಗನಿಗೆ ಸಿಮೆಯೋನ್ ಎಂದು ಹೆಸರಿಟ್ಟಳು. ಮತ್ತೊಮ್ಮೆ ಗರ್ಭಧರಿಸಿ ಗಂಡು ಮಗುವನ್ನೇ ಹೆತ್ತಳು. ಈಗಲಾದರೂ ನನ್ನ ಗಂಡನು ನಾನು ಒಂದಾಗುತ್ತೇವೆ, ಅವರಿಗೆ 3 ಮಂದಿ ಗಂಡು ಮಕ್ಕಳನ್ನು ಹೆತ್ತಿದ್ದೇನಲ್ಲವೇ ಎಂದುಕೊಂಡು ಆ ಮಗುವಿಗೆ ಲೇವಿ ಎಂದು ಹೆಸರಿಟ್ಟಳು. ಮಗದೊಮ್ಮೆ ಗರ್ಭಧರಿಸಿ ಈ ಸಾರಿಯೂ ಗಂಡು ಮಗುವನ್ನೇ ಹೆತ್ತಳು. ಈಗ ಸರ್ವೇಶ್ವರ ಸ್ವಾಮಿಯ ಸ್ತುತಿ ಮಾಡುತ್ತೇನೆ ಎಂದು ಹೇಳಿ ಆ ಮಗುವಿಗೆ ಯಹೂದ ಎಂದು ನಾಮಕರಣ ಮಾಡಿದಳು. ಆಮೇಲೆ ಆಕೆಗೆ ಗರ್ಭಧಾರಣೆ ಆಗುವುದು ನಿಂತು ಹೋಯಿತು.